ನಮಸ್ಕಾರ. ದೇವರೇ ಗತಿ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಾವು ಡಿಸೆಂಬರ್ ತಿಂಗಳಿನ ಮಾಸ ಭವಿಷ್ಯವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಯಾವ್ಯಾವ ಗ್ರಹಗಳ ಒಂದು ಸಂಚಾರದಿಂದ ದ್ವಾದಶ ರಾಶಿಗಳ ಮೇಲೆ ಯಾವ್ಯಾವ ರೀತಿಯಾಗಿರುವಂತಹ ಪರಿಣಾಮವನ್ನು ಕೊಡುತ್ತೆ ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ ತುಲಾರಾಶಿಯವರಿಗೆ ನಾವು ನೋಡಿದ್ರೆ ತುಲಾರಾಶಿಯಲ್ಲೇ ಪ್ರಾರಂಭದಲ್ಲಿ ಶುಕ್ರ ಸಂಚಾರ ಮಾಡ್ತಿರ್ತಾನೆ. 2ರಲ್ಲಿದ್ದಂತಹ ಪಾಪಗ್ರಹಗಳು 3ರಲ್ಲಿ ಸಂಚಾರವನ್ನು ಮಾಡ್ತಾರೆ. ವ್ಯಯದಲ್ಲಿ ಇರುವಂತಹ ವ್ಯಯಾಧಿಪತಿ ಆಗಿರುವಂತಹ ಬುಧ 4ರಲ್ಲಿ 3ರಲ್ಲಿ ಸಂಚಾರವನ್ನು ಮಾಡುವಂಥದ್ದು, ಮತ್ತು ಗುರು 9ರಲ್ಲಿ ಮತ್ತೆ ಸಂಚಾರವನ್ನು ಮಾಡುವಂಥದ್ದು. ಕೆಲಸದಲ್ಲಿ ಇದ್ದಂತಹ ಸಮಸ್ಯೆ ಆಗಿರಬಹುದು, ಆರ್ಥಿಕವಾಗಿ ಇದ್ದಂತಹ ಸಮಸ್ಯೆ ಆಗಿರ್ಬೋದು, ಇದೆಲ್ಲವೂ ಕೂಡ ದೂರವಾಗತ್ತೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅನುಕೂಲವನ್ನು ಮಾಡಿಕೊಡುವಂತಹ ಒಂದು ಯೋಗ. ಅದರ ಜೊತೆಗೆ ಪಂಚಮ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ. ಪಂಚಮ ಸ್ಥಾನವನ್ನು ನಾವು ಹೈಯರ್ ಎಜುಕೇಷನ್ ಅಂತ ಕರಿತೀವಿ. ಹಾಗಾಗಿ ಹೈಯರ್ ಎಜುಕೇಷನಿಗೆ ಇದ್ದಂತಹ ವಿದ್ಯಾರ್ಥಿಗಳಿಗೆ ತೊಂದರೆ ತೊಡಕುಗಳು ಅನ್ನುವಂಥದ್ದು ಏನಿದೆ ಅದರ ನಿವೃತ್ತಿ ಆಗುತ್ತೆ. ಶುಕ್ರ ಕೂಡ 2ರಲ್ಲಿ ಸಂಚಾರವನ್ನು ಮಾಡಿದ ಮೇಲೆ, ವೃಶ್ಚಿಕ ರಾಶಿಗೆ ಸಂಚಾರ ಮಾಡಿದ ಮೇಲೆ ಆರ್ಥಿಕವಾಗಿರುವಂತಹ ಒಂದು ಲಾಭ ಅನ್ನುವಂಥದ್ದು, ಆರ್ಥಿಕವಾಗಿರುವಂತಹ ಸಂಕಷ್ಟಗಳಿಂದ ಯಾರೋ ನಮಗೆ ದುಡ್ಡು ಕೊಡಬೇಕು ಇತ್ಯಾದಿಗಳು, ಮಾಡದಂತಹ ಇನ್ವೆಸ್ಟ್ಮೆಂಟ್ ಫಲವನ್ನು ಕೊಡುವಂತಹ ರೀತಿಯಲ್ಲಿ ದೇವತಾರಾಧನೆ, ಪೂಜೆ, ಪುನಸ್ಕಾರ, ಹೊಸದಾಗಿರುವಂತಹ ವಾಹನ, ಗೃಹ ಪ್ರವೇಶ ಇತ್ಯಾದಿಯನ್ನು ಮಾಡುವಂತಹ ಯೋಗ ಅನ್ನುವಂಥದ್ದು ಈ ಒಂದು ತುಲಾರಾಶಿಯವರಿಗೆ ಕಾಣಸಿಗತ್ತೆ. ಒಟ್ಟಾರೆ ತುಲಾರಾಶಿಯವರಿಗೆ ಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಆರ್ಥಿಕವಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಅಥವಾ ಹೊಸದಾಗಿರುವಂಥದ್ದು ಏನಾದರೂ ಯಾರಿಗಾದರೂ ಕೊಟ್ಟು ಏನಾದರೂ ಬರಬೇಕು ಅಂತಂದರೆ ಅದೆಲ್ಲವೂ ಕೂಡ ಕೈಗೂಡುವಂತಹ ಸಾಧ್ಯತೆ ಇದೆ. ಶನಿಯ ಒಂದು ಸಂಚಾರ, ಗುರುವಿನ ಸಂಚಾರ ಎರಡೂ ಕೂಡ ಉತ್ತಮವಾಗಿರುವಂತಹ ಕಾರಣದಿಂದ ನಿಮ್ಮ ಪೂರ್ವಜನ್ಮದ ಸುಕೃತ ಅನ್ನುವಂಥದ್ದು ಈ ತಿಂಗಳು ನಿಮ್ಮನ್ನು ಅರಸಿ ಬರಲಿದೆ ಅಂತ ಹೇಳ್ಬೋದು. ಲಾಭಸ್ಥಾನದಲ್ಲಿ ಕೇತು ಇರೋದರಿಂದ ನೀವು ಹಾಕಿದಂಥದ್ದು ನಿಮಗೆ ವಾಪಸ್ ಬರೋ ಹೊತ್ತಿಗೆ ಒಳ್ಳೆಯ ಉತ್ತಮ ಫಲವಾಗಿ ಬರುತ್ತೆ. 11ನೆಯ ಸ್ಥಾನದಲ್ಲಿ ಪಾಪಗ್ರಹರೆಲ್ಲರೂ ಕೂಡ ಶುಭ ಫಲಗಳನ್ನು ತಂದುಕೊಡ್ತಾರೆ. ಕೇತು, ಗುರು, ಶನಿ ಎಲ್ಲರೂ ಕೂಡ ಅನುಕೂಲರಾಗಿದ್ದಾರೆ. ಹಾಗಾಗಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು. ಎಲ್ಲೋ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ, ಯಾಕೆಂದರೆ ಕಾರಕನಾಗಿರುವಂತಹ ಭ್ರಾತೃಕಾರಕನಾಗಿರುವಂತಹ ಕುಜ ಭ್ರಾತೃಸ್ಥಾನದಲ್ಲಿ ಬಂದ ಅಂತ ಆದರೆ ಕಾರಕೋ ಭಾವನಾಶಃ ಅಂತ ಶ್ಲೋಕ ಹೇಳೋ ರೀತಿಯಲ್ಲಿ 3ನೇ ಸ್ಥಾನದಲ್ಲಿ ಕುಜನ ಸಂಚಾರ ಆಗಬೇಕಾದ್ರೆ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ಸಣ್ಣ ಪಟ್ಟ ಕಲಹಗಳು ಬರುತ್ತೆ. ಅಷ್ಟಕ್ಕೆ ಬಿಟ್ಟರೆ ಇನ್ನು ಯಾವುದೇ ರೀತಿಯಾಗಿರುವಂತಹ ಪಾಪ ಫಲಗಳನ್ನು, ಸಮಸ್ಯೆಯುತವಾಗಿರುವಂಥ ಫಲಗಳನ್ನು ನಿರೀಕ್ಷಣೆಯನ್ನು ತುಲಾರಾಶಿಯವರು ಮಾಡಲಿಕ್ಕಾಗಲ್ಲ. ಒಳ್ಳೆ ರೀತಿಯಾಗಿ ಕೈಗೂಡುವಂತಹ ಸಾಧ್ಯತೆ, ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋಂಥದ್ದು ತುಲಾರಾಶಿಯವರಿಗೆ.